ಇಲ್ಲ ಸರ್, ನಾವು ಮಾಡ್ತಾ ಇರೋಂಥ ಕೆಲಸ ಏನು ಅಂತ ಲಿಮಿಟ್ ಮೀರಿ ಆಗ್ತಾ ಇರೋಂಥ ಕೆಲಸ ಏನು ಅಲ್ಲ. ನಾವು ಫ್ರೀ ಆಗಿ ಆರಾಮಾಗಿ ಮಾಡ್ತಾ ಇದೀವಿ. ನೋ, ಇನ್ನ 1 hour ಅಲ್ಲಿ ಕೆಲಸ ಎಲ್ಲ ಫಿನಿಶ್ ಮಾಡೋದಿಕ್ಕಾಗಲ್ಲ. ಸರ, ನೀವು ಬಂದ್ ಕೆಲಸ ನಿಲ್ಲಿಸ್ತಾ ಹೋಗಿದ್ರ ಇಷ್ಟೊತ್ತಿಗೆ ಅರ್ಧ ಕೆಲಸ ಮುಗಿದು ಹೋಗಿತ್ರಿ ನಮ್ದು. ಸರ್, 1 hour ಅಲ್ಲಿ 1 piece ಹೊಲಿಯಕ್ ಬರ್ದೇ ಇರೋಂಥ ಕೆಲಸದವರು ಇಲ್ಲಿ ಯಾರು ಇಲ್ಲ. ಏನೋ ಒಂದು 5-10 ನಿಮಿಷ ಆ ಕಡೆ ಈ ಕಡೆ ಆಗ್ಬೋದು, ಅದನ್ನು ಇದ್ದು ಮುಗಿಸ್ಬಿಟ್ಟೆ ಹೋಗ್ತೀವಿ. ಈಗೇನು ಹೇಳ್ತೀಯ ಅರವಿಂದ್? ಇವರೇ ಎಷ್ಟು ಕಾನ್ಫಿಡೆಂಟ್ ಆಗಿ ನಾವು ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಿರೋವಾಗ ಅವರು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಕ್ ನಾವ್ಯಾರು? ಅಲ್ಲ, ಓವರ್ ಟೈಮ್ ಮಾಡಿಸಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಕೆಲಸ ಮಾಡಿಸೋದು ಬುದ್ಧಿವಂತಿಕೆನಾ, ಅಥವಾ 1 hour ಮುಂಚೆನೇ ಕೆಲಸ ಮಾಡಿಸಿ ಕಳ್ಸೋದು ಬುದ್ಧಿವಂತಿಕೆನಾ? ನೀನು ಈ ಕಂಪನಿ CEO, ಯಾವುದು ಕಂಪನಿಗೆ ಪ್ರಾಫಿಟಬಲ್ ಅಂತ ನಿನಗೆ ಗೊತ್ತಿಲ್ವಾ? ಪುಷ್ಪ, ಈ ಪೀಸ್ ರೇಟ್ ಸಿಸ್ಟಮ್ ಎಲ್ಲ ಆಲ್ರೆಡಿ ಫೇಲ್ಯೂರ್ ಪ್ಲಾನ್. ಒಂದು ಕಂಪ್ನಿಯಲ್ಲಿ ಇದನ್ನ ಮಾಡಿ ಕೆಲಸ ಬೇಗ ಮುಗಿಸಿ ಅಂತ ಹೇಳಿದಕ್ಕೆ ಕ್ವಾಲಿಟಿ ಎಲ್ಲ ಹಾಳಾಗೋಗಿದೆ. ಅದಕ್ಕೆ ಆರ್ಡರ್ ರಿಜೆಕ್ಟ್ ಆಗಿರೋದು. ಅಲ್ಲಿ ಕ್ಯಾನ್ಸಲ್ ಆಗಿರೋ ಆರ್ಡರೇ ಇವಾಗ ನಮಗೆ ಬಂದಿರೋದು. ಮತ್ತೆ ಆ ತಪ್ಪು ನನ್ನಿಂದ ಅಲೋ ಮಾಡೋಕ್ಕಾಗಲ್ಲ ಪುಷ್ಪಕ್. ಖಂಡಿತ ಈ ಕೆಲಸದಿಂದ ನಮ್ಮ ಕಂಪನಿ ಹೆಸರು ಹಾಳಾಗತ್ತೆ. ರಿಜೆಕ್ಷನ್ಸ್ ತುಂಬಾ ಬಂದ್ರೆ ನೀನೇನು ಹೇಳ್ತೀಯ? ನನ್ನನ್ನು ಕೇಳ್ತೀಯ? ನಾನು ಹೋಗಿ ಎಲ್ಲರನ್ನು ಒಪ್ಪಿಸ್ಬೇಕಾಗತ್ತೆ. ಇದಕ್ಕೂ ಮೇಲೆ ನೀನು ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಒಂದು ಡೇಟಾ ತೋರಿಸ್ತೀನಿ ನೋಡು. ಇದೇನು ಗೊತ್ತಾಯ್ತಾ ಪುಷ್ಪಕ್? ಈಗಾಗಲೇ ನಮ್ಮ ಕಂಪ್ನಿ ಇದೇ ಥರ ಪೀಸ್ ಪೇಮೆಂಟ್ ಇಶ್ಯೂ ಮಾಡಿ ಅದರಿಂದ ನಮಗೆ ಬಂದಿರೋ ಲಾಸ್. ಅದಕ್ಕೆ ನಾನು ಹೇಳ್ತಾ ಇರೋದು. ಸರ್, ಆ ಡೇಟಾ ನಮ್ಮ ಹತ್ರನೂ ಇದೆ ಸರ್. ಯಾವ ಡೇಟಾ ಧ್ರುವ? ಯಾವ ಆರ್ಡ್ರಲ್ಲಿ ಲಾಸ್ ಆಯಿತು ಅಂತ ಅರವಿಂದ್ ಸರ್ ಹೇಳಿದ್ರೋ ಅದ್ಯಾಕಾಯ್ತು ಅನ್ನೋ ಡೀಟೇಲ್ ಇದರಲ್ಲಿದೆ ಸರ್. ನೀವೇ ನೋಡಿ ಸರ್. ಇದರಲ್ಲಿ ನಮ್ಮ ಕೆಲಸ ಮಾಡ್ತೀನಿ ಅಂತ ಬಂದವರೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಂದವರು. ಅದಕ್ಕೆ ಅವರು ಕೊಟ್ಟಿರೋ ಪೇಮೆಂಟ್ ಎಷ್ಟಿದೆ ಅಂತ ಇದೆ ಸರ್. ಅದು ಅಲ್ಲದೆ ಆರ್ಡರ್ನ ನಮ್ಗೆ ಹೇಳಿದ ಟೈಮ್ಗೆ ಸರಿಯಾಗಿ ಡೆಲಿವರಿ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ನಮಗೆ ಪೆನಾಲ್ಟಿ ಬಿದ್ದಿದೆ, ರಿಜೆಕ್ಷನ್ಸು ಆಗಿದೆ. ಅರವಿಂದ್ ಸರ್, ಲಾಸ್ ಆಗಿದ್ದಕ್ಕೆ ಕಾರಣ ಏನು ಅಂತ ಈಗ ನಿಮ್ಗೆ ಅರ್ಥ ಆಯ್ತಲ್ವಾ? ನಮ್ಮ ಹತ್ರ ಇರೋರೆಲ್ಲ ತುಂಬ ಟ್ರೈನ್ಡ್ ಪ್ರೊಫೆಷನಲ್ ಎಂಪ್ಲಾಯೀಸ್. ಕ್ವಾಲಿಟಿ ವರ್ಕ್ ಯಾವತ್ತೂ ಲೇಟ್ ಮಾಡಲ್ಲ, ಕರೆಕ್ಟಾಗಿ ಕೊಡ್ತಾರೆ. ಮೈನಾ ಅವರೇ, ಆ ಪೀಸ್ ಕೊಡಿ. ಆದ್ರೂ ಅವರೇ ಒನ್ ಅವರಲ್ಲಿ ಸ್ಟಿಚ್ ಮಾಡಿರೋದು. ವೆರಿ ಗುಡ್, ಗ್ರೇಟ್ ಧ್ರುವ. ಇದು ರಿಜೆಕ್ಟ್ ಆಗೋ ಪೀಸೇ ಅಲ್ಲ. ನೀವು ನಿಮ್ಮ ವರ್ಕ್ನ ಕಂಟಿನ್ಯೂ ಮಾಡಿ. ಆ್ಯಂಡ್ ನಿಮ್ಮ ಕೆಲಸನ ಡಿಸ್ಟರ್ಬ್ ಮಾಡಿದ್ದಕ್ಕೆ ಅರವಿಂದ್ ಕಡೆಯಿಂದ ನಾನು ಸಾರಿ ಕೇಳ್ತೀನಿ. ಆ್ಯಂಡ್ ಧ್ರುವ, ನಿನಗೆ ಮರ್ಯಾದೆ ಕೊಡದೇ ಇದ್ದಿದ್ದಕ್ಕೆ ಅರವಿಂದ್ ನಿನ್ನ ಹತ್ರ ಸಾರಿ ಕೇಳ್ತಾನೆ. ಅರವಿಂದ್, ಏನು ನೋಡ್ತಿದ್ಯಾ? ಸಾರಿ ಕೇಳು. ಕಮಾನ್ ಅರವಿಂದ್. ಕೆಲಸ ನಡೆಯೋ ಪ್ಲೇಸಲ್ಲಿ ಕೆಲ್ಸಕ್ಕೆ ಡಿಸ್ಟರ್ಬ್ ಮಾಡೋದು ತಪ್ಪಲ್ವಾ? ನಮ್ಮ ಕಂಪನಿ ಸ್ಟಾಫ್ಸ್ ಹತ್ರ ಮರ್ಯಾದೆ ಇಲ್ಲದೆ ಮಾತಾಡಿದ್ದು ತಪ್ಪು. ಸೊ ಸಾರಿ ಕೇಳು. ಸಾರಿ.
ಈಗ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ನಿನ್ನ ಟ್ಯಾಲೆಂಟ್ ಏನು ಅಂತ. ಆಲ್ ದಿ ವೆರಿ ಬೆಸ್ಟ್. ಬಾಯ್. ಇನ್ನ 1 hour ಅಷ್ಟೇ ಟೈಮ್ ಇರೋದು. ಬೇಗ ಕೆಲಸ ಮುಗಿಸ್ಬೇಕು. ನಡೀರಿ ನಡೀರಿ. ಈಗ ಏನು ಮಾತಾಡದೆ ಸುಮ್ಮನೆ ನೋಡ್ತಾ ಇದ್ದೀರಲ್ಲ. ನಿಮಗೆ ಕೋಪ ಇದೆ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ನಾನು ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ನೀವು ಕೋಪನೇ ಮಾಡ್ಕೊಳ್ದೆ ತುಂಬಾ ಕೂಲ್ ಆಗಿದ್ದೀರಲ್ಲ, ಅದಕ್ಕೆ ಹಾಗೆ ನೋಡ್ತಾ ಇದ್ದೆ. ನಿಮಗೆ ಕೋಪ ಕಡಿಮೆ ಆಗಿರೋದು ನೋಡ್ತಾ ಇದ್ರೆ ನಿಜವಾಗ್ಲೂ ನಂಗೆ ಖುಷಿ ಆಗ್ತಾ ಇದೆ. ನನ್ಗೆಲ್ರ ಮೇಲೂ ಕೋಪ ಮಾಡ್ಕೊಳ್ಳೋ ಅಭ್ಯಾಸ ಇಲ್ಲ. ಅದು ಅಲ್ಲದೆ ನಾನ್ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ ಹೇಳಿ? ತುಂಬಾ ಥ್ಯಾಂಕ್ಸ್. ಹಾ ತುಳಸಿ, ನಾನು ಇವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಅಲ್ಲಿವರೆಗೂ ನೀನು ಸ್ವಲ್ಪ ಒಳಗಡೆ ಇರ್ತೀಯಮ್ಮ? ಅಷ್ಟೊಂದು ಕ್ಲಿಯರ್ ಆಗಿ ಹೇಳ್ತಿದ್ದೀರಲ್ಲ, ಒಳಗಡೆ ಹೋಗು. ತುಳಸಿ ನೋಡಿ, ಇವಳು ನಮ್ಮನೆ ಸೊಸೆ ಆಗೋಳು. ನಾನು ಯಾವುದೇ ವಿಷಯ ಮಾತಾಡಿದ್ರು, ಯಾವುದೇ ವಿಷಯ ನೀವು ಹೇಳಿದ್ರು ನನ್ನ ಸೊಸೆಗೆ ಗೊತ್ತಾಗಬೇಕು. ಮಾತಾಡಿ, ಪರವಾಗಿಲ್ಲ. ನಿನಗಿಲ್ದೆ ಇರ್ಬೋದು ಅಮ್ಮ, ಪರ್ಸ್ನಲ್ ಆಗಿ ಮಾತಾಡ್ಬೇಕು ಅಂತ ತಾನೇ ಒಳಗಡೆ ಹೋಗಕ್ ಹೇಳ್ತಿರೋದು. ನೀನ್ ಬೇಕಾದ್ರೆ ಒಳಗಡೆ ಹೋಗು, ತುಳಸಿ ಇಲ್ಲೇ ಇರ್ತಾಳೆ. ನೀವು ಹೇಳಿ, ಏನ್ ವಿಷಯ? ನಾನೀಗ ನಿಮ್ಮ ಹತ್ರ ಮಾತಾಡೋ ವಿಷಯ ಬಹುಶಃ ನಿಮಗೆ ಇಷ್ಟ ಆಗದೆ ಇರಬಹುದು. ಆದ್ರಿಂದ ನಿಮ್ಮ ಮನಸ್ಸಿಗೆ ಕಷ್ಟ ಆಗ್ಬೋದು. ಆದ್ರೆ ಇವತ್ತಿನ ಪರಿಸ್ಥಿತಿನ ಮಾತ್ರ ಮನಸ್ಸಲ್ಲಿಟ್ಕೊಂಡು ನಾನು ನಿರ್ಧಾರ ತಗೊಳಕ್ ಆಗೋದಿಲ್ವಲ್ಲ. ಭವಿಷ್ಯನ ಮನಸ್ಸಲ್ಲಿಟ್ಕೊಂಡು ನಿರ್ಧಾರ ತಗೊಳ್ಳೋದೇ ನಮ್ಮೆಲ್ಲರಿಗೂ ಒಳ್ಳೇದು. ಅದಕ್ಕೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಆದ್ರೆ ಒಬ್ರು ಭವಿಷ್ಯ ಮಾತ್ರ ಮನ್ಸಲ್ಲಿ ಇಟ್ಕೊಂಡು ತೀರ್ಮಾನ ತಗೊಳ್ಳೋದು ಸರಿ ಅನ್ಸುತ್ತಾ? ಕುಟುಂಬದವರೆಲ್ಲ ಒಟ್ಟಿಗೆ ಕೂತ್ಕೊಂಡು ನಿರ್ಧಾರ ತಗೊಂಡ್ರೆ ತಾನೆ ಎಲ್ಲರ ಭವಿಷ್ಯ ಚೆನ್ನಾಗಿರೋದು. ನನ್ ಮಗ ಒಬ್ಬ ಒಂಚೂರು ಯೋಚನೆ ಮಾಡ್ಲಿಲ್ಲ. ನೀವೇ ನೋಡಿದ್ರಲ್ಲ ಏನೇನ್ ಮಾಡ್ತಾ ಇದ್ದಾನೆ ಅಂತ. ಅವನ ಹಣೆ ಬರಕ್ಕೆ ನನ್ ಮಗ ಹೋಗಿ ಸಿಕ್ಕಾಕೊಂಡ. ನಾವು ಮತ್ತೆ ಮತ್ತೆ ನಡೆದಿರೋ ವಿಚಾರನ ಮಾತಾಡೋದು ಸರಿ ಇರಲ್ಲ ಅಲ್ವಾ ಇವ್ರೆ? ಮನ್ಸಿಗೆ ನೋವಾಗ್ತಾನೂ ಇರುತ್ತೆ, ಯಾರಿಗೂ ಒಳ್ಳೇದು ಅಲ್ಲ. ಇಲ್ಲಿ ಯಾರ ಮನ್ಸಿಗೂ ಏನೂ ಆಗಿಲ್ಲ.